ಸಕಾರಾತ್ಮಕ ಚಿಂತನೆಯೊಂದಿಗೆ ನಿಮ್ಮ ಸಕಾರಾತ್ಮಕ ಕ್ರಿಯೆಯು ಯಶಸ್ವಿಗೆ ಕಾರಣವಾಗುತ್ತದೆ. ಸಕ್ರಿಯವಾಗಿ ಮಾರ್ಗದರ್ಶನ ಮಾಡುವ ಒಳ್ಳೆಯ ನಾಯಕರು ಮತ್ತು ಸಕ್ರಿಯವಾಗಿ ದಾರಿ ತಪ್ಪಿಸುವ ಕೆಟ್ಟ ನಾಯಕರು ಇದ್ದಾರೆ. ಆದ್ದರಿಂದ ನಾಯಕತ್ವವು ಮನವೊಲಿಸುವುದು, ಪ್ರಸ್ತುತಿ ಮತ್ತು ಜನರ ಕೌಶಲ್ಯಗಳ ಬಗ್ಗೆ. ಮಗುವು ತಪ್ಪು ದಾರಿಯಲ್ಲಿ ಹೋದರೆ ಆ ಮಗುವನ್ನು ದೂಷಿಸುವುದು ಅಲ್ಲ, ಅದಕ್ಕೆ ಹೊಣೆಗಾರರು ಪಾಲಕರು. ಗೌರವಕ್ಕಿಂತ ಗೌರವಾನ್ವಿತರಾಗಿರುವುದು ಉತ್ತಮ. ಭವಿಷ್ಯತ್ತಿಗೆ ಹೋಗಲು ಬಯಸುವ ಜನರು ಯಶಸ್ವಿಯಾಗಲು 2 ಕೌಶಲ್ಯಗಳನ್ನು ಹೊಂದಿರಬೇಕು: ಜನರೊಂದಿಗೆ ವ್ಯವಹರಿಸುವ ಸಾಮರ್ಥ್ಯ ಮತ್ತು ಮಾರಾಟ ಮಾಡುವ ಸಾಮರ್ಥ್ಯ. ಜನರ ಜೀವನದಲ್ಲಿ ದೊಡ್ಡ ಬದಲಾವಣೆಯನ್ನು ಮಾಡಲು ಹಣವು ಬಹಳ ಮುಖ್ಯವಾದ ಸಾಧನವಾಗಿದೆ. ಇದು ಮೌಲ್ಯಗಳನ್ನು ಅವಲಂಬಿಸಿ ಧನಾತ್ಮಕ ಅಥವಾ ಋಣಾತ್ಮಕವಾಗಿರುತ್ತದೆ. ನನ್ನ ಮೊದಲ ಉದ್ದೇಶ ಹೂಡಿಕೆ ಮಾಡುವುದು ಮತ್ತು ನನ್ನ ಬಳಿ ಏನಾದರೂ ಬಿಡುವಿದ್ದರೆ ನಾನು ಖರ್ಚು ಮಾಡುತ್ತೇನೆ. ದೃಷ್ಟಿ ಹೊಂದಿರಿ. ಇದು ಅದೃಶ್ಯವನ್ನು ನೋಡುವ ಸಾಮರ್ಥ್ಯ. ನೀವು ಅದೃಶ್ಯವನ್ನು ನೋಡಿದರೆ ನೀವು ಅಸಾಧ್ಯವಾದದ್ದನ್ನು ಸಾಧಿಸಬಹುದು. ತಂತ್ರಗಳು ಕುಶಲತೆಯಿಂದ ಕೂಡಿರುತ್ತದೆ. ತಪ್ಪು ಸಂವಹನವನ್ನು ತಪ್ಪಿಸಿ, ಅದಕ್ಕೆ ನೀವು ಕೊಡುವ ಬೆಲೆ ಭಯಾನಕ. ಅಭ್ಯಾಸವನ್ನು ಮಾಡಲು ಅಥವಾ ಮುರಿಯಲು 31 ದಿನಗಳ ಪ್ರಜ್ಞಾಪೂರ್ವಕ ಪ್ರಯತ್ನವನ್ನು ತೆಗೆದುಕೊಳ್ಳುತ್ತದೆ ಎಂದು ಸಂಶೋಧನೆ ತೋರಿಸಿದೆ. ಅಂದರೆ 31 ದಿನಗಳ ಕಾಲ ನಿರಂತರವಾಗಿ ಏನನ್ನಾದರೂ ಅಭ್ಯಾಸ ಮಾಡಿದರೆ 32ನೇ ದಿನ ಅದು ಅಭ್ಯಾಸವಾಗುತ್ತದೆ. ವರ್ತನೆಯ ಬದಲಾವಣೆಗೆ ಮಾಹಿತಿಯನ್ನು ಆಂತರಿಕಗೊಳಿಸಲಾಗಿದೆ. ಇದನ್ನು ರೂಪಾಂತರ ಎಂದು ಕರೆಯಲಾಗುತ್ತದೆ. ಬಹಳಷ್ಟು ಸಂಗತಿಗಳು ಮಗುವನ್ನು ಬೆಳೆಸುವುದರ ಮೇಲೆ ಅವಲಂಬಿತವಾಗಿವೆ. ತಮ್ಮ ಮಕ್ಕಳು ಬೇಡುವ ಕೆಲವು ವಿಷಯಗಳಿಗೆ ಬೇಡ ಎಂದು ಹೇಳುವ ಧೈರ್ಯ ಪೋಷಕರಿಗೆ ಇರುವುದಿಲ್ಲ. ಅವರು ತಮ್ಮ ಮಕ್ಕಳ ಬಗ್ಗೆ ಹೆಚ್ಚಾಗಿ ಹೆದರುತ್ತಾರೆ.